ನಮಸ್ಕಾರ ಎಲ್ಲರಿಗೂ. ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬೆಳಗ್ಗಿನ ಒಂದು ವಿಡಿಯೋ ಮಾಡಿದ್ದೆ ನಾನು ಪಿ ಡಿ ಒ ಬಗ್ಗೆ, KPSC ನ್ಯೂ ನೋಟಿಫಿಕೇಶನ್ ಅಂತ ಹೇಳಿ ಕಡ್ಡಾಯ ಕನ್ನಡದ ಬಗ್ಗೆ. ಇದೀಗ ಬಂದಿರತಕ್ಕಂಥ ಸುದ್ದಿ ಏನಪ್ಪಾ ಅಂದ್ರೆ KPS ಅವ್ರ ಬಗ್ಗೆ. ಕರ್ನಾಟಕದಲ್ಲಿ ಜಗತ್ತಿನ 8ನೇ ಅದ್ಭುತವನ್ನು ಕಾಣಬಹುದು ನಾವು. ಏನಪ್ಪಾ ಅಂದ್ರೆ ರಾಯಚೂರಿನಲ್ಲಿ ಏನು ಹೈದರಾಬಾದ್ ಕರ್ನಾಟಕದಲ್ಲಿ ಏನು PDO ಎಕ್ಸಾಮ್ ನಡೀತಾ ಇದೆಯಲ್ಲ ಇವತ್ತು, ಸಿಂಧನೂರಿನಲ್ಲಿ ಏನಾಗಿದೆಪ್ಪ ಅಂದ್ರೆ 10 ಗಂಟೆಗೆ ಪ್ರಾರಂಭ ಆಗಬೇಕಾಗಿರ್ತಕ್ಕಂಥ ಪರೀಕ್ಷೆ ವಿದ್ಯಾರ್ಥಿಗಳ ಕೈಯಲ್ಲಿ 10 ಗಂಟೆಗೆ ಪ್ರಶ್ನೆ ಪತ್ರಿಕೆ ಏನು ಸೇರಬೇಕಾಗಿತ್ತಲ್ಲ, 11 ಗಂಟೆ ಆದರೂ ಕೂಡ ಅವ್ರ ಕೈಯೇ ಪ್ರಶ್ನೆ ಪತ್ರಿಕೆ ಸೇರಲಿಲ್ಲ. ಇವತ್ತು ಏನು ಮಾಡ್ಯಾರಪ್ಪ ಅಂದ್ರೆ ಅಭ್ಯರ್ಥಿಗಳಲ್ಲಿರ್ತಕ್ಕಂಥವ್ರು ಎಲ್ಲರೂ ರೋಡಿಗೆ ಇಳಿದು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. ಅಲ್ಲ, ನಾವು ಒಂದು ಪ್ರಶ್ನೆ ಕೇಳ್ತೀನಿ, ನಾನು ನಗಬೇಕು ಅಳಬೇಕು ಒಂದು ಗೊತ್ತಾಗಂಗಿಲ್ಲ. ಯಾಕಂದ್ರೆ ನಾನು ಏನು ವಿಚಾರ ಮಾಡಿರ್ತಲ್ಲ ಅದಾಗ್ತದಲ್ಲಿ. ಅಲ್ಲ, ನನಗೇನು ಪ್ರಶ್ನೆಪ್ಪ ಅಂದ್ರೆ, ನಾನು ಏನು ವಿಚಾರ ಮಾಡಕ್ತಿದ್ದೆ, PDO ಪ್ರಶ್ನೆ ಪತ್ರಿಕೆ ಭಾಳ ಟಫ್ ಇರ್ಬೋದು, ಹಿಂಗೆ ತೆಗಿಬೋದು, ಹಂಗೆ ತೆಗಿಬೋದು, ಕಠಿಣ ಪ್ರಶ್ನೆಗಳು ಇರ್ಬೋದು, ಅಭ್ಯರ್ಥಿಗಳದ್ದು ಒಂಥರ ಮೆಂಟಲ್ ಆಗಿ ಅಭ್ಯರ್ಥಿಗಳು ಹೊರಗಡೆ ಬರ್ಬೋದು ಅಂತ. ಆದ್ರೆ ಕ್ವಶನ್ ಪೇಪರನ್ನು ಕೈಯಾಗ ಕೊಟ್ಟಿ ಏನು ಮಾಡಾಕತ್ತೀರೋ ಮಾರಾಯ ನೀವು? ಎಕ್ಸಾಮ್ ನಡೆಸಾಕತ್ತಾರೋ ಏನು ನಡೆಸಾಕತ್ತೀರಿ ನೀವು? ಬಡವ್ರ ಮಕ್ಕಳು ಬರೆಯಕ್ಕೆ ಬರ್ತಾರಲ್ಲಿ, ಯಾವ ರಾಜಕಾರಣಿ ವ್ಯಕ್ತಿಗಳು ಮಕ್ಕಳು ಬರೆಯಕ್ಕೆ ಬರೋದಿಲ್ಲ, ಯಾವ ಕೋಟ್ಯಾಧೀಶ್ವರ ಮಕ್ಕಳು ಬರೆಯಕ್ಕೆ ಬರೋದಿಲ್ಲ. ಅದನ್ನು ಬಡವ್ರ ಮಕ್ಕಳು ಬರೆಯಕ್ಕೆ ಬಂದಿರ್ತಾರೆ PDO ಎಕ್ಸಾಮ್. ಕಷ್ಟಪಟ್ಟು ದುಡ್ಡು ತುಂಬಿರ್ತಾರಲ್ಲಿ, DD 1000, 1200, 800 ಹೇಳಿರ್ತಾರಲ್ಲ, ಮತ್ತು ಬಸ್ ಚಾರ್ಜ್ ಹಾಕೊಂಡು ಹೋಗಿರ್ತಾರೆ. ಏನು ನಡಾಕತ್ತಲ್ಲ ಎಕ್ಸಾಮ್ನಾಗ? ಅಲ್ಲಿ ಯಾರೊಬ್ರು ತಹಶೀಲ್ದಾರ್ ಬರ್ತಾರಂತ, ಅವ್ರು ಹೇಳ್ತಾರಂತ ಅರ್ಧ ಗಂಟೆ ಹೆಚ್ಚಿಗೆ ಕೊಡಿರ್ತಂತ. ಏನು ನಡಾಕತ್ತೆ ಎಕ್ಸಾಮಲ್ಲಿ? ಆ KEದವರು KPSದವರು ಆ ಬಳಿ ತಗೊಂಡು ಬರ್ರಿ, ಕಿವ್ಯಾಂಗ್ ತಗೊಂಡು ಬರ್ರಿ, ಅರ್ಧ ಅಂಗಿ ಹಾಕೊಂಡು ಬರ್ರಿ, ಇನ್ನು ಮುಂದಿನ ಸಲ ಬತ್ತಲೆ ಬರ್ತೇವೆ ಎಲ್ಲರೂ ಅಲ್ಲಿ ಎಕ್ಸಾಮ್ ಬರೀ. ಏನು ತಿಳ್ಕೊಂಡಿದ್ದೀರಿ ನೀವು? ಅಭ್ಯರ್ಥಿಗಳ ಜೊತೆ ಆಟ ಆಡ್ತಿದ್ದೀರಿ ಎಲ್ಲರೂ. ಇದನ್ನೆಲ್ಲ ವಿಚಾರ ಮಾಡಿದ್ರೆ ನನಗೆ ಏನು ಅನ್ಸದಪ್ಪ ಅಂದ್ರೆ, ನಾವು ಎಕ್ಸಾಮ್ ಹಾಲ್ನಾಗ ಹೋದಾಗ ಆ ಸೂಪರ್ವೈಸರ್ ಬಂದು ಕ್ವಶನ್ ಪೇಪರ್ ಕೊಡ್ತಾರೆ. ಅದು ಕ್ವಶನ್ ಪೇಪರ್ ಏನು ಪ್ಯಾಕೆಟ್ ಇರ್ತದಲ್ಲ, ಅದು ಕೊಟ್ಟ ಒಬ್ಬನ ಹುಡ್ನ ಕರೆದ ಅಥವಾ ಒಬ್ಬ ಹುಡುಗಿನ ಕರೆದ ಇದ್ರ ಮ್ಯಾಗ ಸಹಿ ಮಾಡ್ತೀವಿ ಹೇಳ್ತಾರೆ. ಸಹಿ ಮಾಡಿಸ್ಕೊಂಡು ಅದನ್ನು ಕ್ವಶನ್ ಪೇಪರನ್ನು ಕಟ್ ಮಾಡಿ, ನೋಡ್ರಪ್ಪ ಇಲ್ಲಿ ನಿಮ್ಮ ಮುಂದೆ ನಾನು ಏನು ಮಾಡಿದ್ದೀನಿ ಅಂದ್ರೆ ಈ ಕ್ವಶನ್ ಪೇಪರನ್ನು ಓಪನ್ ಮಾಡ್ತಾ ಇದ್ದೀನಿ ನೋಡ್ರಿ, ಎಲ್ಲ ಸರಿಯಾಗೈತಿ, ಹಿಂಗೆ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತಾರೆ. ಇದನ್ನೆಲ್ಲ ನೋಡಿದ್ರೆ ನನಗೆ ಎಲ್ಲರೂ KGF ಪಿಕ್ಚರ್ ನೋಡಿದಿರಲ್ಲ, ಕರ್ನಾಟಕದಲ್ಲಿ ಒಂದು ಸುಪ್ರಸಿದ್ಧ ಒಂದು ಸಿನಿಮಾ, ವಿಶ್ವವಿಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಸಿನಿಮಾ KGF ಅನ್ನು ನೋಡಿರ್ತೀವಿ, ಚಾಪ್ಟರ್ 1. ಅದರಲ್ಲಿ ಒಂದು ಡೈಲಾಗ್ ಬರ್ತದೆ, ಏನಪ್ಪಾ ಅಂದ್ರೆ, ಸೀಲ್ ಓಪನ್ ಮಾಡ್ತಾ ಇದ್ದ ರಾಕಿ, ಸೀಲ್ ಓಪನ್ ಮಾಡ್ತಾ ಇದ್ದ ರಾಕಿ ಸೀಲ್ ಹಾಕ್ತಾ ಇದ್ದ ಕೈಗಳ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಹೌದಪ್ಪ, ನೀವು ಸೀಲ್ ನಮ್ಮದು ಓಪನ್ ಮಾಡ್ತೀರಿ, ಒಪ್ಕೊಳ್ತೀನೋ, ಅದರ ಸೀಲ್ ಯಾರು ಹಾಕ್ತಿರ್ತಾರಲ್ಲ ಅದ್ರ ಬಗ್ಗೆ ನೀವು ವಿಚಾರ ಮಾಡಿಲ್ಲ. ಸರಿ, ಅಭ್ಯರ್ಥಿಗಳು ಹೇಳೋದು ಕ್ವಶನ್ ಪೇಪರ್ ಲೀಕ್ ಆಗಿರ್ಬೋದು, ಯಾಕಿಲ್ಲ, ಯಾಕೆ ಆಗಿರಬಾರ್ದು? KPSC ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಕ್ಸಾಮ್ ನಡೆಸಾಕದ. ಇದು ಯಾವುದೋ ಒಂದು ಸಣ್ಣ ಕಂಪ್ನಿ ಬಂದು ಎಕ್ಸಾಮ್ ನಡೆಸ್ತಾ ಇಲ್ಲ. ಇದು ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಬಡವ್ರ ಮಕ್ಕಳು ಬಂದಿರ್ತಾರೆ ಎಕ್ಸಾಮ್ ಬರೆಯಕ. ಬಡವ್ರ ಮಕ್ಕಳ ಅವ್ವ ಅಪ್ಪ ಹೊಲ್ದಾಗ ಕಸ ಕೆತ್ತಿ ಮಾಡಿ ಮಗ್ಗ ರೊಕ್ಕ ಕೊಟ್ಟ ಯಾವುದೋ ಒಂದು ಕೋಚಿಂಗ್ ಸೆಂಟ್ರಿಗೆ ಹಾಕಿ ಅಲ್ಲಿ ಇಲ್ಲಿ ಸಂಘದಾಗ ಸಾಲ ಮಾಡ್ಕೊಂಡು ಮಕ್ಕಳನ್ನ ಕಲಿಸಿರ್ತಾರ. ಅಂಥ ಮಕ್ಕಳಿಗೆ ಮೋಸ ಮಾಡಿದ್ರೆ ಎಲ್ಲಿಗೆ ಹೋಗಿ ಮುಟ್ಟೋದು? ಇದು ಹೈದರಾಬಾದ್ ಕರ್ನಾಟಕ ಸುದ್ದಿ ಆಯಿತು. ಇನ್ನು ನೆಕ್ಸ್ಟ್ ಈ ಕಡೆ ಬರ್ತದೆ, ಇನ್ನು ನೆಕ್ಸ್ಟ್ ಮಂತ್ ಉದ್ಧಾರ ಆಗಂಗಿಲ್ಲ. ಬಡವ್ರ ಮಕ್ಕಳಿಗೆ ಮೋಸ ಮಾಡಿದರೆ ಯಾವತ್ತು ಉದ್ಧಾರ ಆಗಂಗಿಲ್ಲ, ಸಾಧ್ಯನೇ ಇಲ್ಲ. ನಾನು ನಗಬೇಕು ಅಳಬೇಕು ಒಂದು ಗೊತ್ತಾಗಂಗಿಲ್ಲ. 80% ವಿದ್ಯಾರ್ಥಿ ಕ್ವಶನ್ ಪೇಪರ್ ಕೈಯಾಗ ಬರ್ತಿಲ್ಲ. ಟೈಮ್ ಪ್ರಕಾರ ಕ್ವಶನ್ ಪೇಪರ್ ಲೀಕ್ ಆಗಿದೆ. ಅದೊಂದು ಹೋರಾಟ ಮಾಡಕತ್ತಾರ ಅವರು. ಇನ್ನೂ ಎಲ್ಲೆಲ್ಲಿ ಹೋಗಿ ಮುಟ್ತದೋ ಯಾರಿಗೆ ಗೊತ್ತಿದ್ದು? ಹೌದಲ್ಲ? ಈಗ ನಾನು ಡೈಲಾಗ್ ಹೇಳಿದ್ದೆಲ್ಲ, ನಿಮ್ಗೆ ಒಂದು ಡೈಲಾಗ್ ಹೇಳಿದ್ದೆ ಇಲ್ಲೋ, ನಾನು ಬಾಯಿಲಿಂದ ಬರೋದೆಲ್ಲ ಫಿಲ್ಟರ್ಲೆಸ್ ಮಾತುಗಳಿಲ್ಲ, ಓಪನ್ ಆಗಿ ಮಾತಾಡ್ತೀನಿ. ಸೀಲ್ ಓಪನ್ ಮಾಡ್ತಾ ಇದ್ದ ರಾಕಿ ಸೀಲ್ ಹಾಕ್ತಾ ಇದ್ದ ಕೈಗಳ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಆದಷ್ಟು ಬೇಗನೆ ಮತ್ತೊಂದು ಒಳ್ಳೆಯ ಸುದ್ದಿ ತೆಗೆದುಕೊಂಡು ನಿಮ್ಮ ಹತ್ರ ಬರ್ತೀನಿ. ಅಲ್ಲಿವರೆಗೂ
ಜೈ ಹಿಂದ್.